ಮೋದಿ ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಇಟ್ಕೊಂಡು ಬಹಳ ಬುದ್ಧಿವಂತಿಕೆಯಿಂದ ಮಾತಾಡಿದ್ರು. ಮುಸಲ್ಮಾನ ಸಮುದಾಯದ ಮೇಲೆ ಸಂಪೂರ್ಣವಾಗಿ ಅದರ ಹೊಣೆಯನ್ನ ಹೊರಿಸ್ಬಿಡುವಂತಹ ಒಂದು ಕುತಂತ್ರವನ್ನ ಮಾಡಿದ್ರು. ನಾವ್ ಯಾರಾದ್ರೂ ಯೋಚನೆ ಮಾಡ್ಬೇಕು, ಒಂದು ದೇಶದ ಪ್ರಧಾನ ಮಂತ್ರಿ ಇಷ್ಟು ನೀಚ ಮಟ್ಟಕ್ಕೆ ಇಳಿಯಕ್ಕೆ ಸಾಧ್ಯ ಇದೆ? ಒಂದು ಇಡೀ ಸಮುದಾಯವನ್ನ ಹೊಣೆ ಮಾಡಿ ಮಾತಾಡುವಂತದ್ದು ಸಮಂಜಸವ ಅಥವಾ ಆ ಪ್ರಧಾನ ಮಂತ್ರಿ ಸ್ಥಾನಕ್ಕೆ ಅದು ಲಾಯಕ್ ಆದಂತದ್ದು? ಮಣಿಪುರ ಘಟನೆ ನಡೆದ ಸಂದರ್ಭದಲ್ಲಿ ಈಗಲೂ ಕೂಡ ಮಣಿಪುರ ತುರಿತಾನೆ ಇದೆ, ಇದೇನು ತಣ್ಣಗಾಗಿಲ್ಲ. ಈಗಲೂ ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಈ ದೇಶದಲ್ಲಿ ಅನ್ನುವಂತಹ ಪರಿಸ್ಥಿತಿ ಇವತ್ತಿಗೂ ಕೂಡ ಅಲ್ಲಿದೆ ಮಣಿಪುರದಲ್ಲಿ. ಅದರ ಬಗ್ಗೆ ಈ ದೇಶದ ಪ್ರಧಾನ ಮಂತ್ರಿ ಕೇವಲ ಒಂದೇ ಒಂದು ಮಾತನ್ನ ಮಾತಾಡ್ಲಿಲ್ಲ. ಪುಕ್ಕಲನ ಈ ದೇಶದ ಪ್ರಧಾನ ಮಂತ್ರಿ ಇಲ್ಲಿ ಹುಬ್ಬಳ್ಳಿಗೆ ಬಂದು ನೇಹಾ ವಿಚಾರಕ್ಕೆ ಮಾತಾಡಿದ್ದು ಸಂತೋಷ, ಮಾತಾಡ್ಬೇಕು. ಪ್ರೇಮದ ಹೆಸರಲ್ಲಿ ಒಬ್ಬ ಹೆಣ್ಮಗಳನ್ನ ಕೊಂದಾಕಿದ್ರೆ ಅದನ್ನ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದನ್ನ ಮಾತಾಡ್ಲೇಬೇಕು. ಮಾತಾಡಿದ್ದಾರೆ. ನಾವಿವಾಗ ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಪ್ರಧಾನ ಮಂತ್ರಿ ಮೂಕರಾಗ್ಬಿಟ್ರ. ಸುಮಾರು 2976 ವಿಡಿಯೋ ಕ್ಲಿಪ್ ಇರುವಂತಹ ಪ್ರಕರಣ. ಒಬ್ಬ ವ್ಯಕ್ತಿ, ಅದರಲ್ಲೂ ಮಾಜಿ ಪ್ರಧಾನಿಗಳ ಕುಟುಂಬದಿಂದ ಬಂದಂತವನು, ಸ್ವತಃ ಸಂಸದ, 100 ಜನ ಹೆಣ್ಣು ಮಕ್ಕಳ ಬಾಳ್ನಲ್ಲಿ ಆಟ ಆಡ್ತಾನೆ. ಕೆಲವರನ್ನ ತುಂಬಾ ಬಲವಂತವಾಗಿ ಅತ್ಯಾಚಾರಕ್ಕೆ ಒಳಪಡಿಸಿದ್ದಾನೆ. ತನ್ನ ಪಕ್ಷದ ಜೊತೆನಲ್ಲಿ ಒಂದಿಷ್ಟು ಹೊಂದಾಣಿಕೆ ಮಾಡ್ಕೊಂಡಿದ್ರಂತ ಒಂದೇ ಕಾರಣಕ್ಕೆ ಇಷ್ಟು ದೊಡ್ಡ ಲೈಂಗಿಕ ಹಗರಣದ ಬಗ್ಗೆ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ ಈ ದೇಶದ ಪ್ರಧಾನಮಂತ್ರಿ. ಅಂದ್ರೆ ಪುಕ್ಲನ ಈ ದೇಶದ ಪ್ರಧಾನಮಂತ್ರಿ.